ಒಳಗಡೆನೂ ಅದೇ ಥರ ಇದ್ದರು, ಹೊರಗಡೆನೂ ಅದೇ ಥರ ಇದ್ದಾರೆ. ಅವ್ರ ವ್ಯಕ್ತಿತ್ವನೇ ಅದು. ನಾವೇನು ಬದಲಾವಣೆ ಮಾಡೋಕ್ಕಾಗಲ್ಲ ಸರ್, ಅದು ಮ್ಯಾನುಫ್ಯಾಕ್ಚರಿಂಗ್ ಡಿಫಾಲ್ಟ್. ಬಿಗ್ ಬಾಸ್ ಗಿಲ್ಲಿ ನಾವು ಏನು ಕೊಡಬೇಕಂದ್ರೆ ಜನಗಳಿಗೆ ಖುಷಿ ಕೊಡಬೇಕು, ಸಂತೋಷ ಕೊಡಬೇಕು. 1 ಗಂಟೆ ಟೈಮ್ 1.5 ಗಂಟೆ ಟೈಮ್ ಟಿವಿ ನೋಡ್ತಾರೆ, ಅವರು ಸಂತೋಷವಾಗಿದ್ರು ಇರಬೇಕು ನೋಡುಗ್ರೆಲ್ಲ ಅನ್ನೋದು ನಾವು ಅಭಿಪ್ರಾಯ. ಸರ್ ಈ ವಿಷಯದ ಬಗ್ಗೆ ಒಂದು ಮಾತು ಹೇಳ್ತೀನಿ. ಪ್ರೊಡ್ಯೂಸರ್ ಆಗಲಿ ಡೈರೆಕ್ಟರ್ ಆಗಲಿ ಒಂದು ಮೂವಿ ಮಾಡ್ತಾರೆ ಯಾಕೆ ಸರ್? ಎಲ್ಲರೂ ನೋಡಿ ಮನರಂಜಿಸ್ಲಿ, ಮನರಂಜನೆ. 400 ಕೋಟಿ ಆಗಲಿ 500 ಕೋಟಿ ಆಗಲಿ ಹಾಕ್ಬಿಟ್ಟು ಏನಕ್ಕೆ ಮೂವಿ ಮಾಡ್ತಾರೆ? ಮನರಂಜನೆ ಮಾಡಲಿ ಅಂತ. ಇದು ಒಂದು ಮನರಂಜನೆ ಪ್ರೋಗ್ರಾಮ್. ಮನರಂಜನೆ ಪ್ರೋಗ್ರಾಮಲ್ಲಿ 24 ಕ್ಯಾರೆಕ್ಟರ್ನ ಹಾಕಿರ್ತಾರೆ. ಎಲ್ಲ ಫಿಸಿಕಲಿನೇ ಹಾಕಲ್ಲ, ಎಲ್ಲ ಸಿಂಗರ್ನೇ ಹಾಕಲ್ಲ, ಎಲ್ಲ ಕಾಮಿಡಿನೇ ಹಾಕಲ್ಲ. ಕಾಮಿಡಿನೇ ಹಾಕಲ್ಲ, ಅದು ಕಾಮಿಡಿ ಶೋ ಆಗ್ತದೆ. ಎಲ್ಲ ಒಗ್ಗೂಟಿದ್ರೆ ಅದೊಂದು ಬಿಗ್ ಬಾಸ್. ಸರ್ ಅದು ಅವ್ರವ್ರ ಅಭಿಪ್ರಾಯ ಸರ್, ಅದು ಅವ್ರವ್ರ ಅಭಿಪ್ರಾಯ. ಬಿಗ್ ಬಾಸ್ 11th ಅಲ್ಲಿ ಹನುಮಂತ್ ಅವರು ಏನು ಯುದ್ಧ ಮಾಡಿ ಗೆದ್ದವರ, ಅವರು ಹಾಡು ಹೇಳ್ಕೊಂಡೇ ಬಂದಿದ್ದು ತಾನೇ. ಹನುಮಂತ್ ಅವರು ಈ ಸಲ ಹೇಳಿದ್ರು, ನಾನು ಸ್ವರದಲ್ಲಿ ಗೆದ್ದೆ, ಗಿಲ್ಲಿ ನಟ ಅವರು ಮಾತಲ್ಲಿ ಗೆದ್ರು ಅಂತ ಹೇಳಿದ್ದಾರೆ. ಕರೆಕ್ಟ್ ಅಲ್ಲ ಸರ್? ಅವರು ಏನು ಯುದ್ಧ ಮಾಡಿ ಟಾಸ್ಕ್ ಆಡಿ ಗೆದ್ದು ಕಷ್ಟಪಟ್ಟು ಏನು ಮಾಡಿಲ್ವಲ್ಲ ಸರ್? ಅವರು ಒಂದು ಮೂಲೆ ಕೂತ್ಕೊಂಡು ಇದಕ್ಕಿಂತ ಮುಂಚೆ ಚಂದನ್ ಶೆಟ್ಟಿ ಅವ್ರು ಹೆಂಗೆ ಸರ್ ಗೆದ್ದಿದ್ದು? ಅವರು ಹಾಡು ಹೇಳೇ ರ್ಯಾಪ್ ಸಾಂಗ್ ಮಾಡಿನೇ ಗೆದ್ದಿದ್ದು. ಅದಕ್ಕಿಂತ ಮುಂಚೆ ಪ್ರಥಮ್ ಅವರು ಗೆದ್ದಿದ್ದು ಅದೇ ಥರ ತಾನೇ. ಎಲ್ಲಾರನ್ನು ಟಕ್ಕರ್ ಕೊಟ್ಟು ಮಾತಿಗೆ ಮಾತು ಕೊಟ್ಬಿಟ್ಟೆ ಅವರು ತಾನೇ ಗೆಲ್ಲೋದು. ಅದೇ ಕಾನ್ಸೆಪ್ಟೇ ಇದು ತಾನೇ. ಹೌದು ಸರ್, ಒಲಿಂಪಿಕ್ ಇವ್ರು ಹೇಳ್ದಂಗೆ ಒಲಿಂಪಿಕ್ಸ್ ಅವ್ರನ್ನ ಕರಿಬೋದಾಯ್ತಲ್ಲ, ಇಲ್ಲ ಕಬಡ್ಡಿ ಪ್ಲೇಯರ್ ಕ್ರಿಕೆಟ್ ಪ್ಲೇಯರ್ನ ಕರಿಬೋದಾಯ್ತಲ್ಲ. ಹೌದು, ಫೈನಲ್ ಆಗಿ ಏನ್ ಗೊತ್ತಾ ಸರ್, ಇಲ್ಲಿ ಅವ್ರಿಗೆ ಇಡೀ ದೊಡ್ಡಪ್ಪ ಚಿಕ್ಕಪ್ಪ ನೆಂಟರು ಯಾರು ಇಲ್ಲ ಸರ್. ಅವರು ಇಟ್ಟಿರ್ತಾರೆ, ಅಕ್ಕಪಕ್ಕ ಇಟ್ಟಿರ್ತಾರೆ. ಜನಗಳ ಅಭಿಮಾನಿಗಳು ಓಟ್ ಏನಕ್ಕೆ ಹಾಕ್ತಾರೆ? ನಮ್ಮ ನೆಂಟರು, ನಮ್ಮ ಚಿಕ್ಕಪ್ಪ, ನಮ್ಮ ತಮ್ಮ ಅಣ್ಣ ತಮ್ಮ ಅಂತ ಏನು ಓಟ್ ಹಾಕಲ್ಲ. ಅವ್ರು ಏನು ನಡ್ಸೋರೆ, ಏನು ಮಾಡೋರೆ, ಅದರಿಂದ ಏನು ಖುಷಿ ಸಿಕ್ಕೈತೆ ಅದನ್ನು ಬೆಳಿಗ್ಗೆಯಿಂದ ಸಾಯಂಕಾಲ ಕಷ್ಟಪಟ್ಟಿವರು ನೋಡಿ. ಡ್ರೈವರ್ ಅಂದರು ದುಡಿದು ಬಿಟ್ಟು 1 ಅವರು ಆ ಟೆನ್ಷನಲ್ಲಿ 10 ನಿಮಿಷ ನೋಡಿದ್ರೆ ಎಷ್ಟು ಖುಷಿ ಸಿಗುತ್ತೆ. ಗಿಲ್ಲಿ ಅವರು ಅದನ್ನು ನಡ್ಸ್ಕೊಂಡ್ ಬಂದಿದ್ದಕ್ಕೆ ಇವತ್ತು ಗೆದ್ಕೊಂಡು ಬಂದಿದ್ದು. ಸಿಂಪಲಾಗಿ ಹೇಳ್ಬೇಕು ಅಂದರೆ ನೋಡಿ, ಯೋಧರು ಈಗ ಆಲ್ರೆಡಿ ಹೇಳಿದ್ದಾರೆ ಗಿಲ್ಲಿಗೆ ಓಟ್ ಮಾಡಿ ಅಂತ. ಕಾರಣ ಏನು ಕೊಟ್ಟಿದ್ದಾರೆ ಗೊತ್ತಿದೆ ನಿಮ್ಗೆ, ನೋಡಿದ್ದೀರಾ ನೀವು? ಇದು ಅವ್ರಿಗೆ ಇದು ವೈರಿಗಳಿಗೋಸ್ಕರ ಯೋಧ 24 ಗಂಟೆ ಚಳಿನಲ್ಲಿ ಬಿಸಿಲಲ್ಲಿ ಕಾದು ಕೂತಿರ್ತಾರೆ, ನಿಂತಿರ್ತಾರೆ. ಆ ಸ್ಟ್ರೆಸ್ಸಲ್ಲಿ 10 ನಿಮಿಷ ಇವ್ರದ್ದೊಂದು ಶೋ ನೋಡಿ ಮೈಂಡ್ ರಿಲ್ಯಾಕ್ಸ್ ಮಾಡ್ಕೊಂಡಿದ್ದೀವಿ, ನಮ್ಗೆ ಎಷ್ಟೋ ಟೆನ್ಷನ್ ಇದ್ದಿತ್ತು, ಇದು ನೋಡಿ ಖುಷಿ ಪಟ್ಟಿದ್ದೀವಿ ಅನ್ನೋದನ್ನು ಕಮೆಂಟ್ ಮಾಡಿಬಿಟ್ಟಿದ್ದಾರೆ ಅಲ್ವಾ? ಅದೇ ಥರನೇ ಪ್ರತಿಯೊಬ್ಬರಿಗೂ ಅವ್ರಿಗೆ ಇವ್ರದ್ದು ಮಾತು, ನಡತೆ, ವಾತಾವರಣ ಫುಲ್ ಟೋಟಲಿ ಅವ್ರು ಇದ್ದಂಥ ರಿಯಾಲಿಟಿ, ಒರಿಜಿನಾಲಿಟಿ. ಅವ್ರೇನು ಬನ್ನಿನೇ ಹಾಕಬೇಕು, ಚಳಿಗಾಲ ಬನ್ನಿನೇ ಹಾಕಬೇಕು ಅಂತಿಲ್ಲ, ಅವ್ರಿಗೆ ಅಭ್ಯಾಸ ಆಗೈತೆ. ಅವ್ರು ಎಲ್ಲಿ ಬೇಕು ಮಲಿಕೋಬೇಕು ಅಂತಂದರು. ಜೊತೆಗೆ ಅವ್ರ ಫ್ರೆಂಡ್ಸ್ಗಳು, ರೂಮ್ಮೇಟ್ಸ್ ಎಲ್ಲ ಅವ್ರ ಬಗ್ಗೆ ಆಲ್ಮೋಸ್ಟ್ ನೀವು ನೋಡಿದ್ದೀರಾ, ಎಲ್ಲ ಹೇಳ್ಕೊಂಡಿದ್ದಾರೆ. ಅಲ್ಲಿ ಏನಿದೆ ಸತ್ಯವಾಗಿ ನಡ್ಕೊಂಡಿದ್ದಾರೆ ಅವರು. ಏನು ಸರ್, ನಾವು ಅವ್ರನ್ನ ಸೋಲೋ ಗೆಲುವು ಎಕ್ಸೆಪ್ಟೆನ್ಸ್ ಮಾಡ್ಕೋಬೇಕಲ್ಲ ಅಂತ ಮಾಡ್ಕೋಬೇಕು ಸರ್. ಅದೇ ಅವ್ರು ಯಾವತ್ತಾನೆ ಒಪ್ಕೊಂಡಿದ್ದಾರೆ ಅದನ್ನ ಹೇಳಿ ಫಸ್ಟ್ ಸರ್. ಹೋಗ್ಲಿ ಅಟ್ಲೀಸ್ಟ್ ಒಂದು ಸರ್, ಅದು ಯಾವತ್ತಾನೆ ಒಪ್ಕೊಂಡಿದ್ದಾರೆ. ಬಿಗ್ ಬಾಸ್ ಒಳಗಡೆನೂ ಅದೇ ಥರ ಇದ್ರು, ಹೊರಗಡೆನೂ ಅದೇ ಥರ ಇದ್ದಾರೆ. ಅವ್ರ ವ್ಯಕ್ತಿತ್ವನೇ ಅದು. ನಾವೇನು ಬದಲಾವಣೆ ಮಾಡೋಕ್ಕಾಗಲ್ಲ ಸರ್, ಅದು ಮ್ಯಾನುಫ್ಯಾಕ್ಚರಿಂಗ್ ಡಿಫಾಲ್ಟ್. ಅಲ್ಲ, ಒಂದು ಫೈನಲ್ ಆಗಿ ಸರ್ ಏನು ಹೇಳಬೇಕು ಅಂದರೆ, ಜನಗಳು ಓಟ್ ಹಾಕಿದ್ದಾರೆ. ಆ ಓಟ್ ಹಾಕಿರೋದೆಲ್ಲ ಪ್ರೂಫ್ ಈ ಸಲ ತುಂಬ ಜನಗಳು ನೋಡ್ಕೊಂಡಿದ್ದಾರೆ. ಟಿ ವಿ ಮಾಧ್ಯಮ ಗೊತ್ತಿದೆ, ಸುದೀಪ್ ಸರ್ ತಿಳ್ಕೊಂಡಿದ್ದಾರೆ. ಇದನ್ನೇನೋ ಮೋಸ ಮಾಡಿ ಏನೋ ಮಾಡೋಕ್ಕಾಗಿಲ್ಲ. ಅವ್ರು ರಿಯಲಾಗಿ ಏನಿದೆ ತೋರಿಸಿದ್ದಾರೆ. ಅಡ್ವಾನ್ಸ್ ಆಗಿ 1 ದಿನ ಮುಂಚಿತವಾಗಿ ಹೇಳಿದ್ದಾರೆ, ಅದಕ್ಕೂ ಮುಂಚೆ 3 ದಿನ ಮುಂಚಿತವಾಗಿ ಹೇಳಿದ್ದಾರೆ. ಜನಗಳು ಗೊತ್ತಾಗ್ಬಿಟ್ಟಿದೆ. ಓಟ್ ಹಾಕಿದ್ದಾರೆ, ಗೆಲ್ಸಿದ್ದಾರೆ. ಸ್ವಲ್ಪ ತಲೆ ಜಾಸ್ತಿನ ತಗೊಂಡು ಜನಗಳು ಓಟ್ನ ಮಾಡಿದ್ದಾರೆ. ಮಾಡಲೇಬೇಕು ಅಂತ, ಗೆಲ್ಲಿಸಲೇಬೇಕು ಅಂತ. ಅಂಬರೀಷ್, ಸುಮಲತಾ ಮಂಡ್ಯದಲ್ಲಿ ಎಲೆಕ್ಷನ್ ನೋಡಿದ್ರಲ್ವಾ, ಓಟಾಗಿ ಗೆಲ್ಲಿಸಲೇಬೇಕು ಅದಕ್ಕೆ ರನ್ ರೇಟ್ ಎಲ್ಲಿಗೋಯ್ತು ನೋಡಿ, ಓಟ್ ಲಿಸ್ಟ್ ಎಲ್ಲಿಗೋಯ್ತು ಸರ್? ನಿಖಿಲ್ ಕುಮಾರಸ್ವಾಮಿ ಅವರು ಅಷ್ಟು ಲೀಡಿಂಗ್ ತೊಗೊಂಡಿದ್ರು. ಆದ್ರೂ ಕೂಡ ಸುಮಲತಾ ಅವ್ರು ಏನು ಗೆದ್ರು ಅಂದರೆ ಜನಗಳ ಆಟ ಸೇಮ್ ಸರ್. ಒಂದ್ಸಲಿ ಜನರು ಆಟ ಬಿದ್ದರೆ ತಲೆ ಮೇಲೆ ತಲೆ ಬೀಳಿ ಅವ್ರು ಏನು ಮಾಡೋಕ್ಕಾಗಲ್ಲ ಸರ್. ಗೆಲ್ಲಿಸಲೇಬೇಕು ಅಂತಲೇ ಗೆಲ್ಸಿದ್ದನ್ನ ಯಾವುದೇ ಒಬ್ಬರು ತಾರತಮ್ಯ ಮಾಡಲಿಲ್ಲ. ಇದು ಗಿಲ್ಲಿಯವ್ರನ್ನ ಗೆಲ್ಲಿಸ್ಬೇಕು ಅಂತ ಕರ್ನಾಟಕ ಜನ ಪಣ ತೊಟ್ಟು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಅವ್ರಿಗೆ, ಅಶ್ವಿನಿ ಗೌಡ ಅವ್ರಿಗೆ. ಆಮೇಲೆ ಇನ್ನೊಂದು ಮಾತು ಹೇಳ್ತೀನಿ ಅಂದರೆ, ಅಶ್ವಿನಿ ಗೌಡರು ಅಂದರೆ ಪರ್ಸನಲಿ ನನಗೆ ತುಂಬ ಇಷ್ಟ. ಅವ್ರ ಮಾತಲ್ಲಿ ತುಂಬ ಅವ್ರ ವ್ಯಕ್ತಿತ್ವ ಕೆಳಗಿಟ್ಟು ಮಾತಾಡ್ಕೊತವ್ರೆ. ಮುಂದಿನ ದಿನಗಳಲ್ಲಿ ಅದು ಅವ್ರಿಗೆ ತೊಂದರೆ ಆಗುತ್ತೆ ಸರ್, ನಮಗೇನಲ್ಲ.